ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪು ಕುರುಬ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಮುಂದೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಳಿದರು ಆ್ಯಕ್ಚುಲಿ ಏನು ಮೇಕಪ್ಪೇ ಅಲ್ಲ, ಸ್ಕಿನ್ ಕೇರ್. ಅದು ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಕಿನ್ ಕೇರ್ಗೆ ಇನ್ವೆಸ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪು ಕುರುಬ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಹೌದು, ಸ್ಕಿನ್ ಕೇರ್ ವಿಡಿಯೋ ತುಂಬ ಅಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ದಾರೆ, ನಿಮ್ಮ ಸ್ಕಿನ್ ಕೇರ್ ರುಟೀನ್ ಮಾಡಿ ಅಂತ. ಇದು ನಂದು ಡೇ ಸ್ಕಿನ್ ಕೇರ್. ಇನ್ನು ನೈಟ್ ಸ್ಕಿನ್ ಕೇರ್ ರೂಟೀನ್ ನಂದು ಬೇರೆ ಥರ ಇರುತ್ತೆ. ನಾನು ಇವಾಗ ಡೇ ಸ್ಕಿನ್ ಕೇರ್ ರೂಟೀನ್ನ ಮಾಡ್ತಾಯಿದ್ದೀನಿ. ನನಗೂ ತುಂಬ ಪಿಂಪಲ್ ಮಾರ್ಕ್ ಇತ್ತು. ಇವಾಗ ಲಕ್ಕಿಲಿ ನಾನು ತುಂಬ ಸಫರ್ ಆಗಿದ್ದೀನಿ. ನನಗೆ ಇವಾಗ ಲಾಸ್ಟ್ ಇಯರ್ ಅಮ್ಮ ಬೇರೆ ಆಗಿತ್ತು, ಇಲ್ಲೆಲ್ಲ ಮಾರ್ಕ್ಸ್ ಇತ್ತು. ಮತ್ತು ನನಗೆ ಪಿಂಪಲ್ ಆದರೆ ಒಂದು ಮಸ್ಕಿಟೋ ಕಚ್ಚಿದ್ರು ನನಗೆ ಒಂದು ಮಾರ್ಕ್ ಉಳಿಯುತ್ತೆ. ಸೊ ಅದು ಸೆನ್ಸಿಟಿವ್ ಸ್ಕಿನ್ದು ಮೇಜರ್ ಇಶ್ಯೂ. ಸೊ ನಾನು ಅದನ್ನು ಹೆಂಗೆ ಓವರ್ಕಮ್ ಮಾಡಿದೆ, ಹೆಂಗೆ ನಾನು ಅದನ್ನು ರೆಡ್ಯೂಸ್ ಮಾಡಿದೆ ಪಿಂಪಲ್ ಮಾರ್ಕ್ಸ್ ಅಂತ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ತುಂಬ ಅಂದರೆ ತುಂಬ ಪಿಂಪಲ್ ಮಾರ್ಕ್ಸ್ ಇತ್ತು, ಮತ್ತು ಪಿಂಪಲ್ಸ್ ಕೂಡ ಇತ್ತು. ಆ್ಯಕ್ಟಿವ್ ಪಿಂಪಲ್ಸ್ ತುಂಬ ಇತ್ತು. ಮತ್ತು ನನಗೆ ಒಂದು ಸ್ವಲ್ಪ ಸ್ವೀಟ್ ತಿಂದ್ರೂ ತುಂಬ ಪಿಂಪಲ್ಸ್ ಆಗುತ್ತೆ. ಇವಾಗಲೂ ಕೂಡ ಪಿಂಪಲ್ಸ್ ಆಗುತ್ತೆ. ಆ್ಯಂಡ್ ಇಲ್ಲಾಗಿದೆ ನೋಡಿ, ಇಲ್ಲಿ ಮತ್ತು ಮಾರ್ಕ್ ಇಲ್ಲ ನನಗೆ. ಅದನ್ನು ನಾನು ಹೆಂಗೆ ರೆಡ್ಯೂಸ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಏನೇನು ಯೂಸ್ ಮಾಡಿದ್ದೀನಿ, ಎಷ್ಟು ಸಫರ್ ಆಗಿದ್ದೀನಿ, ನಂದು ಓಲ್ಡ್ ಫೋಟೋ ಮತ್ತು ಇವಾಗಿನ ಫೋಟೋನ ನಾನು ಅಟ್ಯಾಚ್ ಮಾಡ್ತೀನಿ. ಮತ್ತು ನನ್ನ ಸ್ಕಿನ್ ಮತ್ತು ತುಂಬ ಅಂದರೆ ತುಂಬ ಗ್ಲೋ ಬಂದಿದೆ. ಅದಕ್ಕೆಲ್ಲ ರೀಸನ್, ನಾನು ಯಾವುದೇ ಥರ ಮುಂಚೆ ತುಂಬ ಹಾಸ್ಪಿಟಲ್ಸ್ಗೆ ಹೋಗ್ತಾಯಿದ್ದೆ, ಆಯಿಂಟ್ಮೆಂಟ್ನ ಯೂಸ್ ಮಾಡ್ತಾಯಿದ್ದೆ. ಏನೂ ಬೇಡವೇ ಬೇಡ ಅಂತ ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ. ನನ್ನ ಸ್ಕಿನ್ ಹೆಂಗಿದೆ, ಇಲ್ಲಿ ಒಂದು 4 ಮಾರ್ಕ್ಸ್ ಇದೆ. ಅದು ಇವಾಗ ಮೊನ್ನೆ ಪಿಂಪಲ್ ಆಗಿರೋದು. ಸೊ ಅದಕ್ಕೆ ರೆಡ್ ಆಗಿದೆ. ಅದು ಬಿಟ್ಟರೆ ನನಗೆ ಪಿಂಪಲ್ ಮಾರ್ಕ್ಸೇ ಇಲ್ಲ. ಅದನ್ನೆಲ್ಲ ನಾನು ಹೆಂಗೆ ರೆಡ್ಯೂಸ್ ಮಾಡಿದೆ ಅಂತಂದರೆ, ಅನುಪಮ ಗೌಡ ಅವರು ಎಲ್ಲರಿಗೂ ಗೊತ್ತಿರತ್ತೆ ಅನಿಸುತ್ತೆ. ಅವ್ರದ್ದು ವೀಡಿಯೋಸ್ನ, ಡೈಲಿ ವ್ಲಾಗ್ಸ್ನ ನೋಡ್ತಾಯಿದ್ದೆ. ಅವ್ರು ABC ಜ್ಯೂಸ್ ಕುಡಿತಾಯಿದ್ರು. ಸೊ ನಾನು ಅವರು ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ಹೇರ್ ಫಾಲ್ ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಬಟ್ ನನ್ನ ಸ್ಕಿನ್ ಸೀರಿಯಸ್ಲಿ ABC ಜ್ಯೂಸ್, ಬೀಟ್ರೂಟ್, ನಾನು ಆ್ಯಪಲ್ನ ಅಷ್ಟು 1-2 ಡೇಸ್ ಆ್ಯಪಲ್ನ ಇಂಟೇಕ್ ಮಾಡಿದೆ ಅಷ್ಟೇ. ಜ್ಯೂಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅಮೇಝಿಂಗ್. ನನಗೆ ಒಂದು 15 to 20 ಡೇಸ್ ಆದಮೇಲೆ ಎಲ್ಲ ಕೇಳ್ತಾ ಇದ್ದಾರೆ, ಎಷ್ಟು ಸ್ಕಿನ್ ಇಲ್ಲೆಲ್ಲ ಫುಲ್ ಶೈನಿಂಗ್ ಬರ್ತಾಯಿತ್ತು, ಏನು ಹಚ್ತಾ ಇದೆಯಾ, ಏನು ಹಚ್ಚಿದ್ಯಾ, ತುಂಬ ಗ್ಲೋ ಬಂದಿದೆ ಸ್ಕಿನ್ನು. ಮತ್ತು ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರಲ್ಲ, ತುಂಬ ಪಿಂಪಲ್ ಮಾರ್ಕ್ ಇದ್ದಿದ್ದು, ಏನು ಹಚ್ತಾ ಇದೆಯಾ, ತುಂಬ ಗ್ಲೋ ಬಂದಿದೆ, ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿದೆ. ನಾನು ಓಲ್ಡ್ ಫೋಟೋನ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು ಆವಾಗ ಮತ್ತು ಇವಾಗ ಎಷ್ಟು ಡಿಫ್ರೆನ್ಸ್ ಇದೆ ನನ್ನ ಸ್ಕಿನ್ನಲ್ಲಿ ಅಂತ. ಮತ್ತು ನನಗೇ ನನ್ನ ಕ್ಯಾಮ್ರಾ ಮುಂದೆ ನನ್ನದು ಫೇಸ್ ಇಟ್ಕೊಂಡ್ರೆ ರಿಯಲಾಗಿಂತ ಕ್ಯಾಮ್ರಾದಲ್ಲೇ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ನಾನು ವಿತೌಟ್ ಫಿಲ್ಟರ್ ವೀಡಿಯೋ ಮಾಡ್ತಾ ಇರೋದು ನಾರ್ಮಲ್ ಕ್ಯಾಮ್ರಾದಲ್ಲಿ. ನನಗೇ ತುಂಬ ಖುಷಿ ಅನ್ನಿಸ್ತಾ ಇದೆ, ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ಅದಾದಮೇಲೆ ನನಗೆ ಒಬ್ಬರು ಸೆರಮ್ನ ಯಾರೂ ಸಜೆಸ್ಟ್ ಮಾಡಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಮಿನಿಮಲಿಸ್ಟ್ ಅಂತ ಒಂದು ಬ್ರ್ಯಾಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನು ತುಂಬ ದಿನದಿಂದ ನೋಡ್ತಿದ್ದೆ. ಆ ಸೆರಮ್ನ ಟ್ರೈ ಮಾಡೋಣ. ನಾನು ಅದಕ್ಕೂ ಮುಂಚೆ ಫ್ಲಿಕ್ಸ್ ಸೆರಮ್ ಯೂಸ್ ಮಾಡ್ತಾಯಿದ್ದೆ. ಒಂದು 3 ಬಾಟಲ್ ಖಾಲಿಯಾಗಿತ್ತು. ಅದು 1 ಬಾಟಲಲ್ಲೇ ಅಷ್ಟೇ. ನನಗೆ ಸ್ವಲ್ಪ ಮಾರ್ಕ್ ಏನು ಕಮ್ಮಿ ಅನ್ನಿಸ್ಲಿಲ್ಲ, ಬಟ್ ಗ್ಲೋ ಬಂದಿತ್ತು ಸ್ಕಿನ್ನು. ಅದಾದಮೇಲೆ ನನಗೇನು ವರ್ಕ್ ಆಗಿಲ್ಲ. ಸೊ ಅದಾದಮೇಲೆ ನಾನು ಮಿನಿಮಲಿಸ್ಟ್ ಸೆರಮ್ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿದೆ. ಅದು ವಾವ್, ಎಂಥ ರಿಸಲ್ಟ್ ಬಂತು ಅಂತ ಅಂದರೆ, ಮಾರ್ಕ್ಸ್ ಎಲ್ಲ ಕಮ್ಮಿ ಆಗ್ತಾ ಬಂತು. ಅದಾದಮೇಲೆ ನಾನು ಅದನ್ನೇ ಒಂದು ಸೆರಮ್ ಬಾಟಲ್ ಒಂದು 3 ಮಂತ್ಸ್ ಬರುತ್ತೆ. ಅದಾದಮೇಲೆ ಫೇಸ್ ವಾಶ್ನ ನಾನು ಮಾಮಾಅರ್ತ್ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೆ. ತುಂಬ ಏನಂದರೆ ಏನು ಯೂಸ್ ಅಂತ ಅನಿಸಿಲ್ಲ, ಏನೂ ಯೂಸ್ ಆಗಿಲ್ಲ, ಏನೂ ಡಿಫ್ರೆನ್ಸೇ ಆಗಿಲ್ಲ. ಡಾಕ್ಟರ್ ಹತ್ರ ತೋರಿಸಿದೆ ನಾನು, ಇಲ್ಲ ತರೀಕೆರೆಯಲ್ಲಿ. ಅವರು ಒಂದು ಫೇಸ್ ವಾಶ್ ಕೊಟ್ಟಿದ್ರು, ಅದು ಸಖತ್ತಾಗಿತ್ತು. 1 ಮಂತ್ ಅಷ್ಟೇ ವರ್ಕ್ ಆಗಿದ್ದು. ಅದಾದಮೇಲೆ ಏನೂ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ನನಗೆ. ಅದಾದಮೇಲೆ ನಾನು ಸೆಟಾಫಿಲ್, ತುಂಬ ಕಾಸ್ಟ್ಲಿ, ಮುಂಚೆ ನನಗೆ ಗೊತ್ತಿತ್ತು ಸೆನ್ಸಿಟಿವ್ ಸ್ಕಿನ್ಗೆ ಅಂತ, ಬಟ್ ತುಂಬ ಕಾಸ್ಟ್ಲಿ ಅಂತ ನಾನು ತೊಗೊಂಡಿರಲಿಲ್ಲ. ಅದಾದಮೇಲೆ ನನಗೆ ತುಂಬ ವರ್ಷದಿಂದ ಗೊತ್ತಿತ್ತು ಸೆಟಾಫಿಲ್ ಸೆನ್ಸಿಟಿವ್ ಸ್ಕಿನ್ಗೆ ಅಂತ, ಬಟ್ ಅದು ತುಂಬ ಕಾಸ್ಟ್ಲಿ ಫೇಸ್ ವಾಶ್ ಅಂತ ನಾನು ತೊಗೊಂಡಿರಲಿಲ್ಲ. ಆಮೇಲೆ ಒಂದು ಚಿಕ್ಕ
ಚಿಕ್ಕದು ಒಂದು 333 ಅನ್ಸುತ್ತೆ, ಅದು 333 ಅನ್ಸುತ್ತೆ, ಚಿಕ್ಕದು ತೊಗೊಂಡಾದ್ಮೇಲೆ ನನಗೆ ಅಡ್ಜಸ್ಟ್ ಆಯಿತು, ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಯಿತು. ಮತ್ತು ಇಲ್ಲೆಲ್ಲ ಆಯಿಲ್ ಆಗ್ತಾಯಿತ್ತು ಚಿನ್ನಲ್ಲಿ. ನಂದು ಕಾಂಬಿನೇಷನ್ ಸ್ಕಿನ್ ಇತ್ತು ಮುಂಚೆ, ಬಟ್ ಇವಾಗ ತುಂಬ ಸೆನ್ಸಿಟಿವ್. ಎಷ್ಟು ಸೆನ್ಸಿಟಿವ್ ಅಂದರೆ ಒಂದು ಮಸ್ಕಿಟೋ ಆಯಿಲ್ ಕಚ್ಚಿದ್ರೂ ಮಾರ್ಕ್ ಉಳಿಯುತ್ತೆ, ಅಷ್ಟು ಸೆನ್ಸಿಟಿವ್ ಸ್ಕಿನ್ ಆಗಿದೆ. ಅದಾದಮೇಲೆ ನಾನು ಸೆಟಾಫಿಲ್, ಇದು ಪ್ರೈಸ್ ಎಷ್ಟು ಗೊತ್ತಾ, 675 ರುಪೀಸ್ ಇದೆ. ಇದು ತೊಗೊಂಡು ಒಂದು 3 ಮಂತ್ಸ್ ಮೇಲಾಯಿತು, ಇನ್ನೂ ಇಷ್ಟಿದೆ, ಒಂದು 3 ಮಂತ್ ಆಯಿತು. ಈ ಕ್ಲೆನ್ಸರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಲೆನ್ಸರ್ ಹೆಂಗೆ ವರ್ಕ್ ಆಯಿತು ನನ್ನ ಸ್ಕಿನ್ನಿಗೆ ಅಂದರೆ, ವಾವ್, ಲೈಕ್ ಎಷ್ಟು ಸಕ್ಕತ್ತಾಗಿ ವರ್ಕ್ ಆಯ್ತು ಅಂದರೆ, ನನಗೆ ಇವಾಗ ಯಾವುದು ಫೇಸ್ ವಾಶ್ನೂ ನಾನು ಯೂಸ್ ಮಾಡಲ್ಲ, ಯಾವ ಸೋಪ್ನೂ ಯೂಸ್ ಮಾಡಲ್ಲ. ಇದು ಒಂದು ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ. ಇದು ಮತ್ತು ಇದು ಸೆರಮ್, ಮಿನಿಮಲಿಸ್ಟಿನ್ ಸೆರಮ್. ಈ ಸೆರಮ್ ಮತ್ತು ನನ್ನ ಬೀಟ್ರೂಟ್ ABC ಜ್ಯೂಸ್ ಇಷ್ಟಿದ್ದರೆ ಸ್ಕಿನ್, ನಾವು ಆ ಡಾಕ್ಟರ್ ಹತ್ರ ಈ ಡಾಕ್ಟರ್ ಹತ್ರ ಹೋಗೋದು ಬೇಡವೇ ಬೇಡ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಬಿಕಾಸ್ ಇಷ್ಟು ವರ್ಷ ನನಗೆ SLC ಆದಮೇಲಿಂದನೇ ಪಿಂಪಲ್ಸ್ ಸ್ಟಾರ್ಟ್ ಆಗಿದ್ದು. 16 ಇಯರ್ಸ್ ಟು 21 ಇಯರ್ಸ್, ಅದತ್ರ 5 ಇಯರ್ಸ್ ನನಗೆ ಆ್ಯಕ್ನೆ ಪ್ರಾಬ್ಲಮ್ ಇತ್ತು. ಸುಮ್ಮನೆ ಹೋಗ್ತಾಯಿದ್ದೆ. ನಾವು ಪ್ರೋಟೀನ್ ಇಂಟೇಕ್ ಚೆನ್ನಾಗಿ ಮಾಡಿದ್ರೆ ಏನಕ್ಕೆ ಸ್ಕಿನ್ ಚೆನ್ನಾಗಿರಲ್ಲ. ಅದು ನನಗೆ ಇವಾಗ ನಾನು ಜಿಮ್ಮಿಗೆ ಜಾಯ್ನ್ ಆದಮೇಲೆ, ಮತ್ತು ABC ಜ್ಯೂಸ್ ಮತ್ತು ಚಿಯಾ ಸೀಡ್ಸ್, ಮಾರ್ನಿಂಗ್ ಎದ್ಬಿಟ್ಟು ಎಂಟಿ ಸ್ಟೊಮಕ್ಕಲ್ಲೇ ಚಿಯಾ ಸೀಡ್ಸ್ ವಾಟರ್, ಸೋಕ್ ಮಾಡಿರೋ ಚಿಯಾ ಸೀಡ್ಸ್ ವಾಟರ್ ಕುಡಿದ್ರೆ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಅದೆಲ್ಲ ನನಗೆ ಇವಾಗ ಗೊತ್ತಿದೆ. ಫಸ್ಟು ನಂದು ಸ್ಕಿನ್ ಕೇರ್ ರೂಟೀನ್ನ ಸ್ಟಾರ್ಟ್ ಮಾಡಿಬಿಡೋಣ, ಸ್ಟೋರಿನ ಹೇಳ್ತಾ ಕೂತಿದ್ದೀನಿ. ಮರಿಬೇಡಿ, ನೀವೂ ಅಷ್ಟೇ, ಯಾರಿಗೆ ಆ್ಯಕ್ನಿ ಪ್ರಾಬ್ಲಮ್ಸ್ ಇದೆ ಅವರೆಲ್ಲ ABC ಜ್ಯೂಸ್ನ ಟ್ರೈ ಮಾಡಿ ಒಂದು 15 to 20 ಡೇಸ್ ಆದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಫಸ್ಟು ನಾನು ಆಲ್ರೆಡಿ ಕ್ಲೆನ್ಸ್ ಮಾಡಿದ್ದೀನಿ. ನಾನು ಯೂಸ್ ಮಾಡೋದು ಸೆಟಾಫಿಲ್ ಕ್ಲೆನ್ಸರ್. ಇದು ಚಿಕ್ಕದು ಸಿಗುತ್ತೆ, ಚಿಕ್ಕದನ್ನು ಬೈ ಮಾಡ್ಬೋದು ನೀವು. ಇದು ಎಲ್ಲ ಸ್ಕಿನ್ ಟೈಪ್ಗೂ ವರ್ಕ್ ಆಗುತ್ತೆ. ಹೈಡ್ರೇಟ್ ಆಗಿರುತ್ತೆ ಸ್ಕಿನ್ನ, ಮತ್ತು ತುಂಬ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ. ನನಗಂತೂ ಇದು ನನ್ನ ಪರ್ಸ್ನಲ್ ರೆಕಮೆಂಡೇಶನ್. ತಗೊಳ್ಳಿ, ಚೆನ್ನಾಗಿದೆ, ಚಿಕ್ಕದು ಬರುತ್ತೆ. ಇದು ನನಗೆ ಇಷ್ಟು ಬಿಗ್ ಒಂದು 4 ಮಂತ್ಸ್ ಬರುತ್ತೆ. ನಾನೊಬ್ಳೆ ಯೂಸ್ ಮಾಡೋದ್ರಿಂದ 4 ಮಂತ್ಸ್ ಬರುತ್ತೆ. ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೆಟಾಫಿಲ್ ಕ್ಲೆನ್ಸರಿಂದ. ಸೊ ನೆಕ್ಸ್ಟು ನನ್ನ ಟೋನರ್. ಟೋನರ್ ಸ್ಪ್ರೇ ಮಾಡ್ಕೊಂಡ್ಮೇಲೆ ಒಂದು ಹಿಂಗೆ ಡ್ಯಾಪ್ ಮಾಡ್ಕೊಳ್ಳಿ. ನನಗೂ ಇಷ್ಟೊಂದು ಪೇಷನ್ಸ್ ಇರಲ್ಲ, ಸಮ್ಟೈಮ್ಸ್ ನಾನು ಹಿಂಗೆ ಅಂದ್ಕೊಂಡು ಹೋಗ್ಬಿಡ್ತೀನಿ. ಬಟ್ ನಿಮ್ಮ ಸ್ಕಿನ್ಗೆ ಅಂತ ಒಂದು 5 ಮಿನಿಟ್ಸ್ ಟೈಮ್ ಕೊಡಿ. ಇದು ಟೋನರ್ನ ನಾನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಟೋನರಲ್ಲಿ ಸ್ಪ್ರೇ ಬಾಟಲ್ ಬರಲ್ಲ, ಹಿಂಗೆ ಹಾಕ್ಕೊಂಡು ತುಂಬ ಅಂದರೆ ತುಂಬ ವೇಸ್ಟ್ ಆಗ್ತಾಯಿತ್ತು. ಆ ರೀಸನ್ಗೆ ನಾನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇದ್ದಿದ್ದು ಟೋನರ್ ಮಾಮಾ ಅರ್ಥದ್ದು ಟಿ ಟೋನರ್ನ ಯೂಸ್ ಮಾಡ್ತಾಯಿದ್ದೆ. ಒಂದು 2 ಡೇಸ್ ಆಗಿದೆ ಖಾಲಿ ಆಗಿಬಿಟ್ಟು. ಅಟ್ ದ ಸೇಮ್ ಟೈಮ್ ನಾನು ಪ್ಲಮ್ದು ರೈಸ್ ವಾಟರ್ ಟೋನರ್ ತೊಗೊಂಡಿದ್ದೆ. ಇದು 1 ಇಯರ್ ಬ್ಯಾಕ್ ನಾನು ಯೂಸ್ ಮಾಡ್ತಾಯಿದ್ದೆ. ನನಗೆ ಒಂದು ಟೋನರ್ ಮಾಮಾ ಅರ್ಥದ್ದು ಒಂದು ಟೋನರ್ ನನಗೆ 1 ಇಯರ್ ಬಂದಿದೆ. 1 ಇಯರ್ ಹತ್ತತ್ರ 9 to 10 ಮಂತ್ಸ್ ಬಂದಿದೆ. ಬಿಕಾಸ್ ನಾನು ಒಬ್ಬಳೇ ಯೂಸ್ ಮಾಡೋದು, ನನ್ನ ಪ್ರಾಡಕ್ಟ್ನ ಯಾರು ಯೂಸ್ ಮಾಡಲ್ಲ. ಅದು ನಾನು ತೊಗೊಂಡಿದ್ದು 499 ಬಿಗ್ ಬಾಟಲ್ ಅನಿಸುತ್ತೆ. 10 ಮಂತ್ಸ್ ಬಂದಿದೆ. ಅದಕ್ಕಿಂತ ಹಿಂದೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಇದು ಒಂದು ಸ್ವಲ್ಪ ಇತ್ತು, ಇವಾಗ ನಾನು ಇದು ನೋಡಿ ಇಷ್ಟೇ ಇರೋದು, ಇಷ್ಟಿದೆ ಅಷ್ಟೇ. ಫಸ್ಟು ಕ್ಲೆನ್ಸ್ ಮಾಡ್ಕೊತೀನಿ. ಕ್ಲೆನ್ಸ್ ಮಾಡ್ಕೊಂಡಾದ್ಮೇಲೆ ಟೋನರ್ನ ಸ್ಪ್ರೇ ಮಾಡ್ಕೊಳ್ತೀನಿ. ನನಗೇನು ಓಪನ್ ಪೋರ್ಸ್ ಇಲ್ಲ, ಬಟ್ ಸ್ಕಿನ್ನ ಟೈಟ್ ಮಾಡುತ್ತೆ ಅಂತ ಯೂಸ್ ಮಾಡ್ತೀನಿ. ಮುಂಚೆ ತುಂಬ ಅಂದರೆ ತುಂಬ ಓಪನ್ ಪೋರ್ಸ್ ಇತ್ತು, ಇಲ್ಲೆಲ್ಲ ಹೋಲ್ ಕಾಣ್ತಾ ಇತ್ತು. ಬಟ್ ಇವಾಗ ಏನಿಲ್ಲ. ಒಂದು 5 ಮಿನಿಟ್ಸ್ ಅಲ್ಲ, ಒಂದು 2 ಮಿನಿಟ್ಸ್ ಸಾಕನ್ಸುತ್ತೆ. ಟೋನರ್ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಸೆರಮ್ನ ಯೂಸ್ ಮಾಡ್ತೀನಿ. ಮಿನಿಮಲಿಸ್ಟಿನ್ ಸೆರಮ್ ಇದು, ನಾನು ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು. ಇನ್ ಕೇಸ್ ನಿಮ್ಗೇನಾದ್ರು ಪ್ರಾಡಕ್ಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಈ ಟೋನರ್ ಪ್ರೈಸ್ ಎಷ್ಟಿದೆ, 599 ರುಪೀಸ್ ಇದೆ. ಇದು ತೊಗೊಂಡು 3 ಮಂತ್ಸ್ ಮೇಲಾಗಿದೆ.
ನೀವು ಒಬ್ಬರಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಪ್ರಾಡಕ್ಟ್ ತುಂಬ ದಿನ ಬರುತ್ತೆ. ನಾವು ಒಂದು 600 ಇನ್ವೆಸ್ಟ್ ಮಾಡೋದು ತುಂಬ ವರ್ತ್ ಇದೆ. ಒಂದು 4 ಮಂತ್ಸ್ ಬರುತ್ತೆ ಅಂದ್ರೆ ಬೈ ಮಾಡ್ಬೋದು. ಇದು ಸೆರಮ್ ಬೇಗ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ, ಅದು ಒಂದು ನನಗೆ ತುಂಬ ಇಷ್ಟ ಆಗಿದ್ದು. ಸಿ ಮೈ ಗ್ಲೋನೆಸ್, ಎಷ್ಟು ಗ್ಲೋ ಕಾಣಿಸುತ್ತಲ್ಲ ಸ್ಕಿನ್. ಸೆರಮ್ ಆದಮೇಲೆ ನಾನು ನೆಕ್ಸ್ಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ದಟ್ ಈಸ್ ಎಮೋಲಿನ್ ಮಾಯ್ಶ್ಚರೈಸರ್. ಈ ಮಾಯ್ಶ್ಚರೈಸರ್ ಹಿಂದೆನೂ ಒಂದು ಬಿಗ್ ಸ್ಟೋರಿ ಇದೆ. ಬಿಗ್ ಸ್ಟೋರಿ ಇನ್ ದ ಸೆನ್ಸ್, ದಿಶಾ ಉಮೇಶ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಇದ್ದಾರಲ್ಲ, ಅವ್ರು ಯೂಸ್ ಮಾಡ್ತಾ ಇದ್ರು, ಇವಾಗ ಯೂಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅವ್ರದ್ದು ಆ್ಯಕ್ನಿ ಸ್ಟೋರಿದು ಒಂದು ಯೂಟ್ಯೂಬಲ್ಲಿ ವ್ಲಾಗ್ ಹಾಕಿದ್ರು. ಆ ವ್ಲಾಗ್ನ ನೋಡಿ ಅವರು ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ರು. ಸೆನ್ಸಿಟಿವ್ ಸ್ಕಿನ್ಗೆ ಟ್ರೈ ಮಾಡಿ ಅಂತ ಹೇಳಿದರು. ಅದಾದಮೇಲೆ ನಾನು ತೊಗೊಂಡಿದ್ದು. ಮತ್ತು ಭೂಮಿಕಾ ಬಸವರಾಜ್ ಇನ್ಫ್ಲುಯೆನ್ಸರ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಗ್ಲೋ ಬರುತ್ತೆ ಸ್ಕಿನ್ ಅಂತ ಅಂದರೆ, ಈ ಮಾಯ್ಶ್ಚರೈಸರ್ ಎಷ್ಟು ಗ್ಲೋ ಬರುತ್ತೆ ಅಂತಂದರೆ, ಎಷ್ಟು ವಾಟರ್ ಕನ್ಸಿಸ್ಟೆನ್ಸಲ್ಲಿದೆ ಇದು. ಸಿ ನೋಡಿ, ಅವ್ರದ್ದೆಲ್ಲ ನೋಡ್ಬಿಟ್ಟು ನನ್ನ ಸ್ಕಿನ್ನಿಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ ಅಂತ ಇಲ್ಲೇ ಅಪೋಲೋದಲ್ಲೇ ಸಿಗುತ್ತೆ. ಇದು ತರೀಕೆರೆಯಲ್ಲಿ ಅಪೋಲೋ ಇದೆ, ಅಲ್ಲಿ ತೊಗೊಂಬಂದೆ. ತೊಗೊಂಡು ಬಂದು ಯಾವುದೇ ಪ್ರಾಡಕ್ಟ್ ಆದ್ರೂ 1 ಮಂತ್ ಯೂಸ್ ಮಾಡಿದ್ಮೇಲೆ ಅಲ್ಲೋಗುತ್ತೆ. 1 ಮಂತ್ ಯೂಸ್ ಮಾಡಿದೆ. 1 ಮಂತ್ ಯೂಸ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ ಗೊತ್ತಾಯಿತು. ನನ್ನ ಸ್ಕಿನ್ನಿಗೆ ಇದೇ ಪ್ರಾಡಕ್ಟ್ ಕರೆಕ್ಟಾಗಿ ಮ್ಯಾಚ್ ಆಗೋದು ಅಂತ, ಸೂಟ್ ಆಗೋದು ಅಂತ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ವಾಟರ್ ಕನ್ಸಿಸ್ಟೆಂಟಲ್ಲಿ ಇದೆ. ಇದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ತುಂಬ ಗ್ಲೋ ಬರುತ್ತೆ. ನೀವು ಏನಾದ್ರು ಮೇಕಪ್ ಮಾಡ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಯ್ಶ್ಚರೈಸರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಾಯ್ಶ್ಚರೈಸರ್ ತೊಗೊಳ್ಳಿ. ಅದು ಮಾಯ್ಶ್ಚರೈಸರ್ ಪ್ರಾಡಕ್ಟ್ ಡೀಟೇಲ್ಸ್ನ ಲಿಂಕ್ನ ಬೇಕಿದ್ರೆ ನಾನು ಹಾಕಿರ್ತೀನಿ. ಇಷ್ಟ ಆದಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ. ಹೊರ್ಗಡೆ ಹೋಗಬೇಕು ಅಂತ ಅಂದರೆ ಲ್ಯಾಕ್ಮಿದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಈಗ ಮನೇಲಿದ್ದರೆ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ. ಇದು ವ್ಯಾಸ್ಲಿನ್ದು ಲಿಪ್ ಬಾಮ್. ಇಷ್ಟೇ ನಂದು ರೆಗ್ಯುಲರ್ ಅಂದರೆ ಅರೌಂಡ್ 1 ಇಯರ್ ಆಯಿತು. 1 ಇಯರಿಂದ ನಾನು ಇದ್ದೇ ಸ್ಕಿನ್ ರೂಟೀನ್ ಇರೋದು. ನಾನು ಯಾವುದೇ ಚೇಂಜಸ್ ಮಾಡಲ್ಲ ಇದರಲ್ಲಿ. ಇದು ನಂದು 2nd ಬಾಟಲ್ ಮಿನಿಮಲಿಸ್ಟಿಂದು. 3 to 4 ಮಂತ್ಸ್ ಅಂತೂ ಬಂದೇ ಬರುತ್ತೆ. ಇದು ಸೆಕೆಂಡ್ ಪ್ಯಾಕೇಜ್ ತೊಗೊಂಡಿರೋದು. ಇದು ಒಂದು ಪ್ಯಾಕೇಜ್, ಇದು 4 ಮಂತ್ಸ್ ಬರುತ್ತೆ. ಒಂದು ಯೂಸ್ ಮಾಡ್ಬೋದು, ಆರಾಮಾಗಿ ತೊಗೋಬೋದು. ಇದೆಷ್ಟಿದೆ ಗೊತ್ತಾ ಪ್ರೈಸ್? 346 ರೂಪೀಸ್ ಇದೆ. 4 ಮಂತ್ಸ್ ಎಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಎಷ್ಟು ಗ್ಲೋ ಬಂದಿದೆ ನೋಡಿ ಸ್ಕಿನ್ಗೆ. ಇಷ್ಟೇ ನನ್ನ ಸ್ಕಿನ್ ಕೇರ್. ಇಷ್ಟು ಬಿಟ್ಟರೆ ನಾನು ಏನು ಮೇಕಪ್ ಕೂಡ ಹಾಕಲ್ಲ ಇದುವರೆಗೂ. ನನ್ನ ಸ್ಕಿನ್ಗೆ 1 ಟೈಮ್ ನಾನು ಫೇರ್ವೆಲ್ ಇದ್ದಾಗ ಫೌಂಡೇಶನ್ ಯೂಸ್ ಮಾಡಿದ್ದೆ. ಅದು ಬಿಟ್ಟರೆ ಇಲ್ಲಿ ತನಕ ನಾನು 1 ರೂಪಿನೂ ಫೌಂಡೇಶನ್ಗೆ ನಾನು ಇನ್ವೆಸ್ಟ್ ಮಾಡೇ ಇಲ್ಲ. ಆ ಫೌಂಡೇಶನ್ಗೆ ನಾನು ಇನ್ವೆಸ್ಟ್ ಮಾಡೂ ಇಲ್ಲ ಇಲ್ಲಿ ತನಕನೂ. ಮತ್ತು ಇನ್ ಫ್ಯೂಚರ್ ನಾನು ಫೌಂಡೇಶನ್ ಹಾಕೋದು ಇಲ್ಲ. ಇಷ್ಟೇ, ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ. ನಾನು ನಾರ್ಮಲಾಗಿ ಒಂದು ಪಾನ್ಸ್ ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ. ದಟ್ಸ್ ಎನಫ್ ಫಾರ್ ಮೀ. ನಾನು ಐಬ್ರೋಸ್ ಕೂಡ ಮಾಡಿಸಲ್ಲ, ಯಾಕಂದರೆ 1 ಟೈಮ್ ನಾನು ಫಂಕ್ಷನ್ ಇದೆ ಅಂತ ಐಬ್ರೋಸ್ ಮಾಡಿಸಿ, ಅದು 1 ಇಯರ್ ಬ್ಯಾಕ್. ಇಲ್ಲಿಂದ ಇಲ್ಲಿ ತನಕ ಫುಲ್ ಸ್ಮಾಲ್ ಪಿಂಪಲ್ಸ್ ಆಗುತ್ತಲ್ಲ, ಫುಲ್ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಅವತ್ತೇ ಲಾಸ್ಟ್. ಇನ್ನು ನನ್ನ ಲೈಫಲ್ಲಿ ನಾನು ಐಬ್ರೋಸ್ ಮಾಡಿಸಲ್ಲ, ಫೌಂಡೇಶನ್ ಹಾಕಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ ಫ್ಯೂಚರ್ ಗೊತ್ತಿಲ್ಲ, ಬಟ್ ನಾನಂತೂ ಇನ್ವೆಸ್ಟ್ ಮಾಡಲ್ಲ. ಫಂಕ್ಷನ್ಸ್, ಅವ್ರ ಮದುವೆ, ಮ್ಯಾರೇಜ್, ಎಂಗೇಜ್ಮೆಂಟ್ ಹಾಕ್ಬೋದು ನಾನಂತೂ, ಬಟ್ ಇನ್ವೆಸ್ಟ್ ಮಾಡಲ್ಲ ಫೌಂಡೇಶನ್ಗೆ. ಇಷ್ಟೇ ನನ್ನ ಸ್ಕಿನ್. ನಾನು
ಜಿಮ್ದು ಗೆಟ್ ರೆಡಿ ವಿತ್ ಮೀ ಜಿಮ್ ಶಾರ್ಟ್ಸ್ ಮಾಡಬೇಕಾದ್ರೆ ಇಷ್ಟೊಂದು ಮೇಕಪ್ ಮಾಡ್ಕೋಬೇಕು ಆ ಜಿಮ್ಮಿಗೆ ಅಂತ ಯಾರೋ 1-2 ಮೆಂಬರ್ಸ್ ಕೇಳಿದರು. ಆ್ಯಕ್ಚುಲಿ ಏನೂ ಮೇಕಪ್ಪೇ ಅಲ್ಲ, ಸ್ಕಿನ್ ಕೇರ್ ಅದು. ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಕಿನ್ ಕೇರ್ಗೆ ಇನ್ವೆಸ್ಟ್ ಮಾಡ್ತೀನಿ, ಮೇಕಪ್ಗೆ ಇನ್ವೆಸ್ಟ್ ಮಾಡಲ್ಲ. ಈವನ್ ನಾನು 1-2 ಇಯರ್ ಆಯಿತು ನಾನು ಲಿಪ್ಸ್ಟಿಕ್ಸ್ ಅದಕ್ಕೆಲ್ಲ ಏನಕ್ಕೂ ಇನ್ವೆಸ್ಟ್ ಮಾಡಿಲ್ಲ, ಯಾಕಂದರೆ ನಾನು ಹಾಕಲ್ಲ, ಏನೂ ಹಾಕಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ. ನಿಮಗೆ ಏನಾದರೂ ಲಿಪ್ಸ್ಟಿಕ್ ಕಲೆಕ್ಷನ್ದು ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ಮಾಡ್ತೀನಿ. ಅಷ್ಟೊಂದೇನಿಲ್ಲ, ಸ್ವಲ್ಪ ಇದೆ. ಎಲ್ಲಾದರೂ ಹೋಗ್ಬೇಕಂದ್ರೆ ಸ್ಕಿನ್ ಕೇರ್ ಮಾಡ್ಕೊಂಡು ಒಂದು ಪಾನ್ಸ್ ಕ್ರೀಮ್ ಇದೆ, ಅದನ್ನು ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋದರೆ ಅದೇ ಎಷ್ಟು ಹೈಲೈಟಾಗಿ ಸಿಂಪಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದರೆ ಸೊ ದಟ್ ನನಗೆ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.